ಅಲ್ಲ ಏನಾಗ್ತಾ ಇದೆ ಅಂದ್ರೆ ಹಿಂದೆನೂ ಕೂಡ ತಮ್ಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು. ಈಗ ಅಂಥದ್ದೇ ಒಂದು ಇದನ್ನ ಅವರು ಕಂಡುಹಿಡಿದಿದ್ದಾರೆ. ಅವರು ನಮ್ಮ ರಾಜ್ಯದವರಲ್ಲ. ಆಲ್ ಖೈದಾ ಹೆಣ್ಮಗಳು ಆ ಲೇಡಿನ ಏನು ಅವರು ತಗೊಂಡಿದ್ದಾರೆ, ಅವರಿಗೆ ಅವರು ಕರ್ನಾಟಕದವರಲ್ಲ ಅಂತ ಹೇಳಿದ್ರು. ಅದನ್ನ ನಮಗೆ ಮಾಹಿತಿಗಳೇನು ಕೊಟ್ಟಿಲ್ಲ. ಅದನ್ನ ಕೇಂದ್ರ ಸರ್ಕಾರದವರ ಜೊತೆಯಲ್ಲಿ ಆ ಏಜೆನ್ಸಿ ಅವರು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ಅಲ್ಲಲ್ಲ, ಇದು ಎಲ್ಲ ರಾಜ್ಯದಲ್ಲೂ ಆಗ್ತಾ ಇರುತ್ತೆ. ಇನ್ನೇನು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥದ್ದೇನೊಂದೀಗ ಯಾರೋ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ. ಅದು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಗುರ್ತಿಡಿಯೋದಕ್ಕಾಗಿಲ್ಲ. ಅಲ್ಲಿ ನೋಡಿ MDMA ಮಾಡುವಾಗ 20 ದಿವಸದ ಹಿಂದೆ ಅಷ್ಟೇ ಬಂದಿದ್ದಾರೆ ಅವರು. ಹಾಗಾಗಿ ನಮ್ಗೆ ಗೊತ್ತಾಗೋ ಅಷ್ಟರಲ್ಲಿ ಅವರು ಅಲ್ಲಿ ಯಾರನ್ನೋ ಹಿಡಿದಾಗ ಅವರು ರೆಫರ್ ಮಾಡಿದ್ದಾರೆ. ಅದೇ ನಮ್ಮ ರಾಜ್ಯದಲ್ಲೂ ಅಂಥದ್ದೇ ಆಗುತ್ತೆ. ನಾವು ಇಲ್ಲಿ ಹಿಡ್ಕೊಳ್ತೀವಿ, ಅವರು UP ಅವರೋ ಬಿಹಾರದವರೋ ಇರ್ತಾರೆ. ಅಂಥವ್ರಿಗೆ ರೆಫರೆನ್ಸ್ ಬಂದಾಗ ನಾವು ಹೋಗಿ ನಮ್ಮ ಪೊಲೀಸ್ನವ್ರು ಹೋಗಿ ಇಟ್ಕೊಂಡು ಬರಲ್ವಾ? ಆ ಥರ ದಿಸ್ ಇಸ್ ನ್ಯಾಷನಲಿಟೀಸ್. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ಇವೆಂಟ್ಸ್ಗಳಾದಾಗ ಶೇರ್ ಮಾಡ್ಕೊಳ್ತಾರೆ. ಅದು ಕೋರ್ಟಿಂದ ನೋಡಿ 545 ಇಶ್ಯೂ ಮಾಡಿದ್ರು. ಹೈಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದ್ರು, ನೀವು ಪ್ರೊವಿಷನಲ್ ಲಿಸ್ಟ್ ಇಂದ ಮಾಡಿದ್ದೀರಾ, ನೀವು ಫೈನಲ್ ಲಿಸ್ಟ್ ಮಾಡಬೇಕು ಅಂತ. ಅದಕ್ಕೆ ಆದಂತ ಅಡಚಣೆಗಳಿತ್ತು. ಈಗ 402 ಕೂಡ ಈಗಾಗಲೇ ಪ್ರೊಸೆಸ್ನಲ್ಲಿದೆ, ಇಶ್ಯೂ ಆಗಬೇಕು. ನಾವು ಸಿಂಧುತ್ವ ವೆರಿಫಿಕೇಶನ್ಗೆ ಕಳಿಸಿದ್ದು, ಅದೆಲ್ಲ ಬಂದಿದೆ. ಸಿಂಧುತ್ವ ಆದ್ಮೇಲೆ ಆರ್ಡರ್ ಇಶ್ಯೂ ಮಾಡೋ ಟೈಮ್ನಲ್ಲಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ಫೈನಲ್ ಲಿಸ್ಟ್ ಮಾಡಿ ಅಂತೇಳಿ. ಅದನ್ನ ಮಾಡ್ತೀವಿ, ಆದಷ್ಟು ಶೀಘ್ರ ಮಾಡ್ತೀವಿ. ಯಾವುದು ಶುರು ನಾವು ಹೇಳಿದ್ದೀನಿ, ನಾನು ಆಗ್ಲೇ ಪ್ರಕಟಣೆ ಮಾಡಿದ್ದೇನಲ್ಲ. ಇಲಾಖೆ ವತಿಯಿಂದ ನಾವು ಟೋವಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನೋ ಕಾಂಟ್ರಾಕ್ಟ್. ಅದು ಕಾಂಟ್ರಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದಾನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಮಾಡ್ತೀವಿ. ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆನಲ್ಲಿ ವೆಹಿಕಲ್ಸ್ ನಿಲ್ಸೋದು. ಎಲ್ಲಿ ಪಾರ್ಕಿಂಗ್ ಆಗಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ. ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಆದರೆ ರಸ್ತೆಗಳಲ್ಲಿ ಮೇನ್ ರೋಡ್ಸ್, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತ ಅಂದಾಗ ಅದನ್ನ ಟೋ ಮಾಡಿ ಆಚೆ ತಗೊಂಡೋಗಿ ಮಾಡೋದು. ಈಗ ಮಾನವೀಯತೆಯಿಂದ ವರ್ಷಕ್ಕೆ ಮಾಡೋಣ. ಏನು ಆಗೋದಿಲ್ಲ. ಜಟಾಪಟಿ ಆದ್ರೆ ಕಾನೂನಿಲ್ವಾ? ಅವೆಲ್ಲ ಆಗುತ್ತೆ. ಏನೇ ಆದಾಗ ಅದನ್ನ ಯಾವ ರೀತಿ ಅದನ್ನ ಬಗೆಹರಿಸ್ಬೇಕೋ ಬಗೆಹರಿಸೋಣ, ಶಾಂತಿಯಿಂದ ಬಗೆಹರಿಸೋಣ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.